ಸರ್ ಇದು ಅದು ಸ್ಕಿನ್ ಈ ತರ ಎಫೆಕ್ಟ್ ಎಲ್ಲರಿಗೂ ಆಗ್ತಾ ಇರುತ್ತೆ. ಕಾಲಿನಲ್ಲಿ ಕೆಲವು ಚರ್ಮ ಪದರ ಜಾಸ್ತಿ, ಇದು 7 ಪದರ ಇರುತ್ತೆ. ಪದರ ಅಂದ್ರೆ ದಪ್ಪ ದಪ್ಪ ಬರುತ್ತೆ, ಚರ್ಮ ತುಂಬಾ ದಪ್ಪ ಬರುತ್ತೆ. ಅದು ಕಾಲು ಏನಾಗ್ಬಿಡುತ್ತೆ, ಹೀಟ್ ಜಾಸ್ತಿ ಆದಾಗ, ಓವರ್ ಹೀಟ್, ಬಾಡಿ ಹೀಟ್ ಆದಾಗ ಇಲ್ಲಿ ಓಪನ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಇಲ್ಲಿ ಓಪನ್ ಆದ್ರೆ ಹೀಟು ನಿನ್ಗೆ ಕಮ್ಮಿ ಆಗುತ್ತೆ ಬಿಡು ಅಂತಾರೆ. ಕೆಲವ್ರಿಗೆ ರಕ್ತನೇ ಬಂದ್ಬಿಡುತ್ತೆ, ಕಾಲ್ ನಡಿಯಕ್ಕಾಗಲ್ಲ, ಶೂ ಹಾಕಕ್ಕಾಗಲ್ಲ, ಚಪ್ಪಲಿ ಹಾಕಕ್ಕಾಗಲ್ಲ, ಕಾಲೆಲ್ಲ ಬಿರಿ ಬಿರಿ ನೋಡಿ, ಕೈಗೆ ಕಾಲಿದು ಹಿಂಗೆಲ್ಲ ಕುಯ್ಕೊಂಡ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ, ಸ್ಕಿನ್ ಎಲ್ಲ ಕಟ್ಟಾಗ್ಬಿಡುತ್ತೆ. ಇದೆಲ್ಲ ಬಾಡಿನಲ್ಲಿ ಎಲ್ಲೆಲ್ಲಿ ಕಾಲು ಹೆಜ್ಜೆ ಇರುತ್ತೆ. ಕೆಲವರಿಗೆ ಇಂಬಡಿ ಇಲ್ಲೂ ಕೂಡ ಬ್ಲಡ್ ಅಲ್ಲಿ ರಕ್ತ ಬರ್ತಾ ಇರುತ್ತೆ. ಆ ಬ್ಲಡ್ ಬರ್ತಾ ಇದ್ರೆ ಏನಾಗ್ತದೆ ಅಂದ್ರೆ ಅದು ಉರಿ ಜಾಸ್ತಿ ಆಗುತ್ತೆ. ಮತ್ತೆ ಈ ಮಣ್ಣು ಡೆಸ್ಟ್ ಇದೆಲ್ಲ ಕೂತ್ಕೊಂಡಾಗ ಅದು ಗಾಯ ಆಗಕ್ಕೂ ಚಾನ್ಸ್ ಆಗ್ತದೆ. ಕೆಲವ್ರು ಗಾಯ ಆಗಿದಾವೆ, ಹಾಸ್ಪಿಟ್ಲ್ ಹೋಗಿ ಫುಲ್ ಕಾಲ್ಗೆರೆ ಬ್ಯಾಂಡೇಜ್ ಮಾಡಿಸ್ಕೊಂಡ್ ಬಂದಿರೋರು ಇದಾರೆ. ಏನೇ ಇದು ಯಾಕಪ್ಪ ಹಿಂಗೆ ನಡೀತಾ ಇದೆ, ಕಾಲು ಏನಾಗಿತ್ತು ಪಾದಕ್ಕೆ, ಸ್ವಾಮಿ ಹಿಂಗಾಗೋಯ್ತು ಎಲ್ಲ ಹಿಂಗೆ. ಹೌದಾ, ನಮ್ಮ ಹತ್ರನೇ ಔಷಧಿ ಇದೆಯಲ್ಲ, ನಾವು ಕೊಡ್ತಾ ಇದ್ವಲ್ಲ, ಇದು ನಾವು ಅವ್ರಿಗೆ ಹೇಳಿದಾಗ ಪರಿಹಾರ ಹಂಗಾಗಿದೆ. ಇದು ನೋಡಿ ಕಾಡು ಬಾದಾಮಿ ಅಂತ ಹೇಳಿ. ಕಾಡು ಬಾದಾಮಿ ಅಂತಂದ್ರೆ ಈಗ ನಾವು ಬಾದಾಮಿ ಕಾಯಿ ಮಾಮೂಲಿ ಬೆಳಿತೀವಿ. ಆ ಬೆಳೆದಿರೋದು ಬೀಜ ಸ್ವಲ್ಪ ಒಳಗಡೆ ಗೋಡಂಬಿ ಬೀಜನು ದಪ್ಪ ಇರುತ್ತೆ, ಗೋಡಂಬಿ ಕಾಯಿ ಕೂಡ ಇಷ್ಟು ದಪ್ಪ ಬರುತ್ತೆ. ಇದು ಬಂದು ನೋಡಿ ಇಷ್ಟೇ ಹಣ್ಣು. ಇದ್ರಲ್ಲೂ ಗೋಡಂಬಿ ಹಣ್ಣು ತಿನ್ಬಹುದು, ನಾವು ಆಹಾರ ನಾವು ಸೇವನೆ ಮಾಡ್ಬೋದು. ಅಂದ್ರೆ ಅದ್ಭುತವಾಗಿ ರುಚಿ ಇರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ, ನಮ್ಮ ಆರೋಗ್ಯದ ಮೇಲೂ ತುಂಬಾ ಒಳ್ಳೇದು ಅದು ತಿಂದ್ರೆ. ಇದು ಕಾಡಲ್ಲಿ ಸಿಗೋದ್ರಿಂದ ಕಮ್ಮಿ, ಎಲ್ಲೋ ಒಂದ್ ಕಾಡಿನಲ್ಲಿ ಇರ್ತದೆ. ಆ ಕಾಡಲ್ಲಿ ಇರೋದು ಈಗ ಕೆಲವು ಗಂಧಿ ಅಂಗಡಿನಲ್ಲೂ ಸಿಗುತ್ತೆ. ಕಾಡು ಬಾದಾಮಿ ಬೀಜ ಕೊಡಿ ಅಂದ್ರೆ ಈಗ ಸಿಗದೆ ಇರ್ತಕ್ಕಂಥ ಯಾವುದೂ ಇಲ್ಲ ಬಿಡಿ. ಈಗ ನಾನು ಇಲ್ಲಿ ಏನ್ ಹೇಳಿದ್ರು ಎಲ್ಲ ಬೋರ್ಡ್ರು ಬೇಕಂದ್ರೆ ಇವಾಗ ಇದ್ರಲ್ಲಿ ಬಂದ್ಬಿಟ್ಟಿದೆ, ಈಗ ಆನ್ಲೈನ್ ಅಲ್ಲಿ ಕೂಡ ಬಂದ್ಬಿಟ್ಟಿದೆ. ಅಂದ್ರೆ ಗಿಡ ಮೂಲಿಕೆ ಇಂಥದ್ದೇ ನಮ್ಗೆ ಬೇಕು ಅಂತ ಹೇಳಿ ನಾವು ಹೇಳಿದ್ರೆ ಬುಕ್ಕಿಂಗ್ ಅಲ್ಲಿ ಬರುತ್ತೆ. ಅದು ಕೆಲವು ಬುಕ್ಕಿಂಗ್ ಅಲ್ಲಿ ಬರುತ್ತೆ ಅಂದ್ರೆ ಈಗ ನಾವು ಇದು ರಿಯಲ್ ತೋರಿಸ್ತಾ ಇದೀವಿ. ಈಗ ನನ್ನ ಹೆಸರು ಹಿಡ್ಬಿಟ್ಟು ಗರುಡಪ್ಪ ಇಲ್ಲಿ ಹೋದ್ರು ರೋಡಲ್ಲಿ ಅಂತಂದ್ರೆ ಗರುಡಪ್ಪ ಯಾರೋ ಹೋದ್ರು ರೋಡ್ನಲ್ಲಿ ಗೊತ್ತಿಲ್ಲ, ಗರುಡಪ್ಪ ಹೋದ್ರು ಅಷ್ಟೇ. ಆದ್ರೆ ಗರುಡಪ್ಪ ಹೋಗಿದ್ದಾರೆ ಅಂತ ನಿಜವಾಗ ನೋಡಿರ್ಬೇಕಲ್ಲ, ಅದು ಇಂಪಾರ್ಟೆಂಟ್. ನೋಡಿ ಇವೆಲ್ಲ ತೋರಿಸ್ತಾ ಇರೋದು ಸತ್ಯಾಂಶಗಳಿವು. ಯಾವುದೇ ಒಂದು ಗಿಡ ತೋರಿಸ್ತಾ ಇದ್ರು, ಈ ಗೋಡಂಬಿನೂ ಅಷ್ಟೇನೆ. ಇದು ಕಾಡು ಗೋಡಂಬಿ ಅಂತ ಹೇಳಿ. ಆ ಕಾಲು ಏನಾದ್ರೂ ಆ ತರ ಪ್ರಾಬ್ಲಮ್ ಆಗಿದ್ರೆ ಅದು ತುಂಬಾ ಒಡೆದು ರಕ್ತ ಬಂದು ಕಿವಿಯಾಗಿ ಕೆಲವೊಂದು ಸೆಪ್ಟಿಕ್ ಆಗಿ ಹಿಂಗೆಲ್ಲ ತೊಂದರೆ ಆಗಿರೋರು, ಎಷ್ಟೇ ಆಗಿರ್ಲಿ, ಎಷ್ಟೇ ರಂಪ ಆಗಿರ್ಲಿ, ಇದನ್ನ ಸುಟ್ಬಿಟ್ಟು ಇದನ್ನ ಒಂದು ಬೇರೆ ಏನಾದ್ರೂ ಒಂದು ಇದರಲ್ಲಿ ಒಂದು ಈ ಇಕ್ಲ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕಟ್ಟಿಂಗ್ ಪ್ಲೇಯರ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕೆಲವೊಂದು ಮನೆ ಒಳಗೆ ಈ ಬಿಸಿ ಮುದ್ದು ಹಿಡಿಯೋದಕ್ಕೆ ಒಂಥರ ಈ ಗ್ರಿಪ್ ಇರುತ್ತೆ, ಅದನ್ನ ತಗೊಂಡು ಈ ತರ ಹಿಂಗೆ ಸುಟ್ಟಿದ್ರೆ ಅದರಲ್ಲಿ ಆಯಿಲ್ ಬರ್ತದೆ. ಆಯಿಲ್ ಅಂದ್ರೆ ಮಾಮೂಲಿ ಸೇಮ್ ಎಣ್ಣೆ, ಮಾಮೂಲಿ ಗೋಡಂಬಿನಲ್ಲೂ ಬರ್ತದೆ. ಆ ಗೋಡಂಬಿ ಕೆಲಸ ಮಾಡಲ್ಲ. ಇದು ಕಾಡಲ್ಲಿ ಇರೋದ್ರಿಂದ, ಗೋಡಂಬಿ ಆಗಿರೋದ್ರಿಂದ ಇದು ಅದಕ್ಕೆ ಅದ್ಭುತವಾಗಿ ವರದಾನ ಅಂತ ಕೆಲಸ ಮಾಡುತ್ತೆ. ಅದನ್ನ ಸುಟ್ಟಿದ ಮೇಲೆ ಅದರಲ್ಲಿ ಆಯಿಲ್ ಬರೋದನ್ನ ಈ ತರ ಅದನ್ನ ಈ ಬಾಡಿ ಇಲ್ಲೆಲ್ಲ ಸ್ಕಿನ್ಗೆ ಟಚ್ ಮಾಡಬಾರ್ದು. ಇಲ್ಲ ಹಾಕೊಂಡ್ರೆ ಗಾಯ ಆಗುತ್ತೆ. ಸುಟ್ಟು ಆಸಿಡ್ ಹಾಕ್ದಂಗೆ ಸುಟ್ಟೋಗ್ತದೆ. ಇಲ್ಲಿ ಇದು ಕೂಡ ಸುಟ್ಟೋಗ್ತದೆ. ಯಾಕೆ ಸುಟ್ಟೋಗುತ್ತೆ ಹೇಳಿ? ಆ ಸುಟ್ಟೋದ್ಮೇಲೆ ಅದು ನಮ್ಗೆ ಗುಣ ಆಗೋದು. ಇಲ್ಲಿ ಬಿಸಿ ನಾವು ಹಿಂಗೆ ಆಯಿಲ್ ತೆಗೆದು ಇಲ್ಲಿ ಟಚ್ ಮಾಡಿದಾಗ ಅದು ಓಪನ್ ಆಗಿ ಎಲ್ಲ ಫುಲ್ ಓಪನ್ ಆಗಿರುತ್ತೆ. ನಾವ್ ಇದನ್ನ ಹಾಕ್ದಾಗ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡಿರೋದು ಅದು ಇವಾಗ ನಾವು ಕೆಲವೊಂದು ಈ ಗಾಯಕ್ಕೆ ಹೈಡ್ರೋಜನ್ ಏನೋ ಒಂದು ಹಾಕ್ತಾರೆ, ಹೈಡ್ರೋಜನ್ ಕ್ಲೀನ್ ಮಾಡಕ್ಕೆ. ಅದ್ ನೊರೆ ಹಾಕಿದ ತಕ್ಷಣ ಉಕ್ಕು ಬಿಡ್ತದೆ ಹಂಗೇನೆ. ಅದು ಅಷ್ಟು ಬೇಗ ಇನ್ನೊಂದು ಹಾಕೊಂಡು ಹಿಂಗೆ ವಾಶ್ ಮಾಡ್ಬಿಟ್ರೆ ಇಮಿಡಿಯೇಟ್ಲಿ ಏನ್ ಇಷ್ಟು ಬೇಗ ವಾಶ್ ಆಗೋಯ್ತಲ್ಲ, ಅದೇ ತರನೇ ಇದು ಅಷ್ಟೊಂದು ಕೆಲಸ ಮಾಡುತ್ತೆ. ಆ ಬೀಟ್ಗೆ ಹೋಗ್ಬಿಟ್ಟು ಎಲ್ಲ ಒಳಗಡೆ ಕೂತ್ಕೊಂಡು ಅದೆಲ್ಲ ಫುಲ್ ಒಳಗಡೆ ಸುಟ್ಟು ಹಾಕಿದ್ಮೇಲೆ ನೋವು ಕೂಡ ಕಮ್ಮಿ ಆಯ್ತದೆ. ಅದು ಗಾಯ ಆಗಿರೋದು ಕೂಡ ಆ ಜಾಗ ನೋವು ಬರೋದಿಲ್ಲ, ಎಲ್ಲ ಕೂಡ್ಕೊಂತ ಹೋಗುತ್ತೆ. 3 ದಿನ ಹಚ್ಕೊಂಡ್ರೆ 1 ವಾರದಲ್ಲಿ ಇವೆಲ್ಲ ಒಳ್ಳೆ ವರ ಅದಕ್ಕೆ ಪರಿಹಾರ ಸಿಗುತ್ತೆ. ಕಾಡು ಗೋಡಂಬಿ ಇದು ನೋಡಿ. ಇನ್ನೂ ಒಂದು ಸುಮ್ಮನೆ ಹೇಳ್ತಾ ಇದ್ದೀನಿ, ಇದೆಲ್ಲ ಇರೋದೆಲ್ಲ ಇದೇನೆ ಈ ತರ. ಇದು ಮೊನ್ನೆ ನಾವು ನಮ್ಮ ಸ್ನೇಹಿತರು ಇದಕ್ಕೆ ಹೋಗಿದ್ವಿ, ಮಾಗಡಿ ಹತ್ರ. ಆ ಸೌಂದುರ್ಗ ಒಂದು ಬೆಟ್ಟ ಬರುತ್ತೆ ಅಲ್ಲಿ. ಆ ಸೌಂದುರ್ಗ ಬೆಟ್ಟದಿಂದ ಆ ಕಡೆ ಒಂದ್ ಸ್ವಲ್ಪ ದೂರದ ಸಮೀಪದಲ್ಲಿ ಹೊಲದಲ್ಲಿ ಇದ್ದಿದ್ದು ತೋಟ ಇದೆ. ಅವ್ರಿಗೂ ಗೊತ್ತಿಲ್ಲ ಕಾಡು ಗೋಡಂಬಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ, ಹೊಲದವ್ರಿಗೆ. ನಾವು ನೋಡಿದಾಗ ಕೆಲವು ಆಯುರ್ವೇದಿಕ್ ನಮ್ಗೆ ಒಂದ್ ಗಿಡ ಕಂಡಿದ ತಕ್ಷಣ ನಾವು ಬಿಡ್ತೀವ್ರಾ? ಈಗ ಒಂದು ಚಿರತೆ ಹೋಯ್ತಾ ಇದೆ ಅಂತಂದ್ರೆ, ಒಂದು ಜಿಂಕೆ ಕಣ್ಣು ಕಾಣ್ತು ಅಂದ್ರೆ ಬೇಟೆ ಮಾಡೋವರೆಗೂ ಸಿಗಲ್ಲ. ಹಂಗೆ ನಮ್ಗೂನು ಒಂದು ಕಾಡ್ಗೋಯ್ತು ಅಂದ್ರೆ ಆ ಗಿಡಗಳು, ಕಾಯಿ, ಒಂದು ಬಳ್ಳಿ ಎಲ್ಲಿ ಸಿಗುತ್ತೋ ಏನ್ ಮಾಡೋದು, ಕಣ್ಣೆಲ್ಲ ಫುಲ್ ನಮ್ಗೆ ಆ ಗಿಡದ ಮೇಲೆ ಇರುತ್ತೆ. ಕೆಲವು ನಾವು ಅಲ್ಲಿ ಜಮೀನ್ ನೋಡಕ್ ಹೋಗಿದ್ದು,
ಆ ಜಮೀನ್ ಮೇಲೆ ನಮ್ಗೆ ಅಲ್ಲಿ ಇದಿಲ್ಲ, ಕಣ್ಣಿಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಗಿಡಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ನೋಡಿ ಇದು ಸಿಕ್ಕಿರೋದು ನನ್ ಪುಣ್ಯ. ಈ ಬೇಸಿಗೆ ಕಾಲಕ್ಕೆ ತುಂಬಾ ಜನ ಈ ಕೇಸ್ನವ್ರು ಬರ್ತಾರೆ, ಇದನ್ನ ಕಾಯಿನೇ ಕೊಟ್ಬಿಡ್ತೀವಿ ನಾವು. ಅವ್ರಿಗೆಲ್ಲ ಸಿಕ್ಕಿದ್ರೆ ಹೊರಗಡೆ ಅವ್ರ ಹೊಲದತ್ರ ತೋಟದತ್ರ ಕಾಡಲ್ಲಿ ಇದ್ರೆ ಹತ್ರ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಎಲ್ಲಾರು ಯೂಸ್ ಮಾಡ್ಲಿ, ಇದರಿಂದ ಹೊರ ಸಿಗುತ್ತೆ. ಅದ್ ಸಿಕ್ಕಲ್ಲ ಅನ್ನೋರು ಬಂದ್ರೆ ಇದನ್ನ ನಾವು ಕೊಡ್ತೀವಿ. ಕಾಲ್ ಅಷ್ಟು ಒಡೆಯೋದು ಅಂತರ ಪ್ರಾಬ್ಲಮ್, ಈ ತರ ಸಮಸ್ಯೆ ಇರೋರು ಇದನ್ನ ಹಚ್ಕೊಂಡ್ರೆ ಇದರಿಂದ ಪರಿಹಾರ ಆಗುತ್ತೆ. ಒಳ್ಳೇದಾಗ್ಲಿ.